ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಏನ್ ತುಸ ತಂದಿಯ ಸೀರಿನ? ರೊಕ್ಕ ತಗೊಂಡೋಗಿದ್ದೆ. ಅಲ್ಲ ನೀವ್ ಎಷ್ಟದಿರಿ? ನೀವು ಮೊಮ್ಮಗಳು ಕರ್ದಿರಿ? ಮೊಮ್ಮಗಳು ಮೊಮ್ಮಗ ಇಬ್ರು ಸಾಕನ? ನೀವೆಲ್ಲರೂ ಹೋಗಿ ಸೀರೆ ತಗೊಂಡ್ರೆ ಮಗಳು ಬಂದಿಲ್ಲ ಅಂತ ಒಂದ್ ಚೂರರ ವಿಚಾರ ಮಾಡಿದ್ರೇನ್ ನೀವು? ಓಹೋ, ಬಾರಿ ಇದಿರ್ ಬಿಡ. ಎಷ್ಟು ಬೇಜಾರಾದ್ ಗೊತ್ತ ನನಗ. ತೀರಾ ನಮ್ಮ ಅವ್ವ ನಮ್ಮ ಅಪ್ಪಗೂ ನಾನು ನೆನಪಾಗಿಲ್ಲನ ಅಂತೇಳಿ ಅಣ್ಣ ಅತಿಗೆ ಅಂತ್ರು ಬಿಡು. ಅವ್ರಿಗೆ ಯಾರು ಬಂದ್ರೇನು ಬಿಟ್ರೇನು ಮಗಳು ಬೇಕಾದಳಲ್ಲ. ಅಲ್ಲ ನನ್ ಕಂಡ್ರೆ ಅಷ್ಟು ಕಷ್ಟನ ಬಿಡು. ಆದ್ರೆ ಒಂದೇನಾರ ವಿಚಾರ ಮಾಡಿದ್ರೆ ಅಯ್ಯ ದೇವ್ರೆ, ಅಲ್ವಾ ನಾನ್ ನಿನ್ ಕರ್ಕೊಂಡ ಬಾ ಅಂತ ಹೇಳಿನಿ ಮಗಳ. ನಾನ್ ನಿನ್ ಬಿಡ್ತೇನಲ್ವಾ? ಹೇಳ್ ನೋಡೋಣ. ನಾನು ನಿನ್ನ ಕರ್ಕೊಂಡೆ ಬಾ ಅಂತ ಹೇಳಿದ್ದು. ಆದ್ರೆ ಇವ್ ಯಾರಿದು? ನಿನ್ ಮಗ ಮತ್ತೆ ಈಕಿ ಮಂಗಳ ಅಂದ್ರು ನೀ ಏನೋ ಪಿಕ್ಚರ್ಗೆ ಹೋಗಿದ್ದೆ ಅಂತಲ್ಲ. ಅಯ್ಯೋ ಅತ್ತಿ ಬ್ಯಾಡ್ ಅಂದ್ರು ಪಿಕ್ಚರ್ಗೆ ಹೋತು. ಸೀರೆ ಏನ್ ಅದೇನ್ ದೊಡ್ಡ ಸೀರೆ ಅಂತೆ ಪಿಕ್ಚರ್ಗೆ ಹೋತು ಅಂತೇಳಿ ಏನೋ ಅಂದಂಗ ಆತಪ್ಪ. ಅದು ಅಲ್ಲದೆ ಮಂಗಳ ಏನಂದ್ಲ ಗೊತ್ತನ? ಅಯ್ಯ ವಯಸ್ಸಾಗೈತಿ, ಮೊನ್ನೆರ ಯಶೋದಕ್ಕ ಸೀರೆ ತಂದು ಕೊಟ್ಟಾಳ, ಅದನ್ನೇ ಇನ್ನೂ ಹುಟ್ಟಿಲ್ಲ. ಎದಕ್ಕವ ನಮ್ಮನಿ ಸೀರೆ 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 ಮೇಲೆ ಮೇಲೆ ಕುಂತು ಮಾರಿದ್ರೆ 2 ಟೀಜುರಿ ತುಂಬ್ತಾವು. ಆ ಕುಂತು ಮಾರಿದ್ರೆ ಸಂತ್ಯಾಗ 4 ದಿನ ಮಾರಿದ್ರು ಖಾಲಿ ಆಗೋದಿಲ್ಲ, ಅಷ್ಟು ಸೀರೆ ಅದಾವು. ಮತ್ತೆ ಅದಕ್ಕೆ ನಡಿತೈತಿ. ನನಗ ಇನ್ನೂ ಸೀರೆ ಇಲ್ಲ, ಸೀರೆ ತಗೊಳಕ್ ಬಂದೇನಿ. ಏನ್ ನನ್ನ ಕುಬ್ಸ, ನಮ್ಮ ಅತ್ತಿ ಕುಬ್ಸ ಸೀರೆ ಕೊಡ್ಸಕ್ಕ ಅಂತೇಳಿ ಅಂದ್ಲಪ್ಪ. ಇಷ್ಟೆಲ್ಲ ಮಾತಾಡಿದ್ಲ ನಾಕಿ? ಹೋಗ್ಲಿ, ನೀವರ ನನಗೊಂದು ರೊಕ್ಕದ ಸೀರೆ ತಗೊಂಡು ಕೊಡಿಸ್ಬಾರ್ದನ್ಬೆ. ಕರೆ ಹೇಳ್ಬೇಕು ಅಂದ್ರೆ ಕುಬಿಸ್ದಾಗ ಆಕಿ ಕೊಡಿಸ್ಬೇಕು ಸೀರೆ. ಮನಾವಿನ ಜವಳಿ ಹಾಕ್ಸಕ್ಕೇನು ಮದುವೆ ಲಗ್ನ ಮಾಡಕತ್ತೀವಿ? ಅಯ್ಯೋ ಕತಿ ನಿಂದೊಂದತ್ತಾಗ. ಆಯ್ತು ಬಿಡವ, ನೀ ಎಲ್ಲಿ ಬಿಟ್ಕೊಡ್ತೀವಿ ಮೊಮ್ಮಗಳನ್ನ? ಈಗ ಹೇಳಿ ಹೋಗ್ಲಿ, ಸೀರೆ ಹೆಂಗದಾವ? ಮಸ್ತ್ ಅದಾವನ? ಹೆಂಗೈತೆ ಸೀರೆ? ಮೊನ್ನೆ ನಿನ್ ಸೀರೆ ಉಟ್ರೆ ಸೀರಿನ ನಿನ್ ಮಗಳು ಜಗಳ ಹುಯಿ ಅಂತ ಮಾಡಿ ನೀನೇನು ಹೇಳಿದ್ದೆ ಯಾರಿಗೆ ಗೊತ್ತವ? ಸೀರೆ ಇಸ್ಕೊಂಡ್ಲ. ನೋಡು ನೋಡು, ಇದು ಹೆಂಗೈತೆ ಸೀರೆ? ನಿಂದು ಒಂದೇ ಕಲರ್ ಇದ್ರೆ ಇದು 2 ಕಲರ್. ಎಷ್ಟು ಚಂದ ಐತಿ. 1500 ರೂಪಾಯಿ ಸೀರೆಗೆ. ಅಲ್ಲ ಗಂಗಕ್ಕ, ನಾನೇನು ಹೇಳಿಲ್ಲಪ್ಪ ಸೀರೆ ಇಸ್ಕೋಬಿಡು ಅಂತೇಳಿ. ಅಲ್ಲ ನೀವು ಹೆಂಗೆ ಮಾತಾಡ್ತೀರಿ? ನಾನು ಯಾಕೆ ಹೇಳಕ್ಕೆ ಹೋಗ್ಲಿ? ನಾನು ಇಲ್ಲಿ ಮುಂದೆ ಕೊಟ್ಟು ಕಳಿಸಿ ಹಿಂದಿಂದ ಅಂಥವೆಲ್ಲ ಹೇಳ್ತೇನೆ. ನಂಗೆ ಗೊತ್ತಿತ್ತು ನೀವೇ ಏನೋ ಹಿಂಗೆ ವಿಚಾರ ಮಾಡಿರಿ, ಹಿಂಗೆ ಅನ್ಸೈತೆ ನಿಮ್ಗೆ ಅಂತೇಳಿ. ನಾ ಹೇಳ್ತೇನಲ್ಲ, ನಿಮ್ಮ ಮಾಣಿಗೆ ನಿಮ್ಮ ತಲೆ ಮ್ಯಾಗ ಕೈ ಇಟ್ಟು ಹೇಳ್ತೀನಿ. ನಾ ಮಾತ್ರ ಏನೂ ಹೇಳಕ್ಕೆ ಹೋಗಿಲ್ಲ. ಅಯ್ಯೋ ದೇವ್ರೆ, ಹಂಗಾರೆ ನೀ ಹೇಳಿದ್ದ ಕರೆ. ಎಲ್ಲ ಬಿಟ್ಟು ನನ್ನ ತಲೆ ಮ್ಯಾಗ ಯಾಕೆ ಕೈ ಇಟ್ಟಿ? ಮಂಗಳನ ಮ್ಯಾಗ ಆಣಿ ಮಾಡಂಗಾರ ನೋಡ, ಮಂಗಳ ನಾಣಿಗೂ ಅಂತ ಹೇಳಂಗಾರ ನೋಡೋಣ. ಅಲ್ಲ ಹೊಟ್ಟಿಲದಾಳಕಿ, ಹೊಟ್ಟಿಲಿದ್ದ ಹೆಣ್ಮಗಳ ಮೇಲೆ ಹಂಗೆ ಆಣಿ ಇಡ್ತಾರನ? ಹೇಳಿ ನೀವ ನೋಡೋಣ. ಹಾಗೆಲ್ಲ ಮಾಡಬಾರ್ದು. ಸುಳ್ಳೈತೆ ಕರೆ ಐತೆ, ಆದರೂ ಆಣಿ ಪಾಣಿ ಎಲ್ಲ ಮಾಡಬಾರ್ದು. ಹೊಟ್ಟಿಲೈತದ ಹುಡುಗಿ. ನನ್ನ ತಲೆ ಮ್ಯಾಗಾದ್ರೆ ಆಣಿ ಇಟ್ಟು ಮಾಡ್ತಾಳ, ಮಗಳ ಮ್ಯಾಗ ಮಾಡೋದಿಲ್ಲ. ಸುಮ್ಮನೆ ಇರ್ತೀಯ ಒಟ್ಟ? ಹಂಗೆ ಆಣಿ ಮಾಡ್ತಾರನ? ಹೊಟ್ಟಿಲೈತೆ ಹುಡುಗಿ. ಗಂಗಕ್ಕ, ಹೇಳಬೇಕು ಅಂತಿದ್ರೆ ನೇರವಾಗಿ ಹೇಳ್ತೇನೆ, ಆ ಸೀರೆ ನಂದು ಇಸ್ಕೊಂಡು ಉಟ್ಕೊ ಮಗಳೇ ಅಂತೇಳಿ. ಯಾರ್ದೇನು ಹೆದರಿಕೆಲ್ಲ ನನಗೆ. ಯಾಕೆ ಹೆದರ್ಬೇಕು? ಹೌದು, ಅದನ್ನು ಕೇಳ್ತೇನೆ ನಾನು. ಓಹೋ, ಇಲ್ಲಿ ಯಾರು ಏನು ಕದ್ದು ಕಳುವಲೆ ಮಾಡೋ ಅಂಥದ್ದು ಏನೂ ಇಲ್ಲ. ನೀವು ಮಾತಾಡೋದು ಹೆಂಗೈತಿ ಅಂತಂದರೆ ಇದು ಸರಿ ಇಲ್ಲ ನೋಡ್ರಿ. ನೀವೇನಂದ್ರೂ ಅನಿಸ್ಕೊಂತೇವಿ, ಸುಮ್ಮನೆ ಇರ್ತೇವಿ ಅಂತ ಮಾತ್ರ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಹೇಳಕತ್ತೇನೆ. ನೋಡ್ದೇನವ ಯಾ ನಮ್ಮನಿ ಮಾತಾಡಿ ಹೋದ್ಲ. ಸ್ವಲ್ಪರ ದೊಡ್ಡವರು ಸಣ್ಣವರು ಅನ್ನೋದು ಏನಾರ ಐತನ್ ನೋಡಕ್ಕಿಗೆ. ಯು 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 ನಾ ಹೇಳಲಿಲ್ಲ, ಭಾರಿ ಸಿಟ್ಟೈತಿ. ಆಕಿನೇ ಹೇಳಿದ್ದಿದೆ ಅಲ್ಲ ಅಂತೇಳಿ ನನಗೆ ಗೊತ್ತಿತ್ತಪ್ಪ. ಅಷ್ಟೇನು ನಾನೇನು ಹುಂಬುಷೇನಿ ಏನಲ್ಲ, ಅಷ್ಟು ತಿಳ್ಕೊಳ್ಳಾರ್ದಷ್ಟು. ನೀನು ಸ್ವಲ್ಪ ಬಾಯಿ ಬಿಗಿಯಾಗಿ ಇಟ್ಕೊಂಡೆ ಅಂದರೆ ಎಲ್ಲ ಚೆನ್ನಾಗಿರ್ತತಿ. ಏನು ಸರಿ ಇರ್ತತಿ. ನೀನು ಈ ನಮ್ಮನಿ ಊಟ ಬಟ್ಟ ಮಾತಾಡಿದ್ರೆ ಆಕಿನ ಊಟ ಬಟ್ಟನ ಮಾತಾಡ್ತಾಳ. ಏನು ಸ್ವಲ್ಪ ಕರೆಕ್ಟಾಗಿ ಮಾತಾಡೋದು ಕಲಿ ಒಟ್ಟು. ಏನು ಹೇಳದವ ನಿನಗಂತ ನನ್ನ ತಗ. ಅಲ್ಲ, ಮೊದಲು ನಾವು ಹಾದಿ ಹಾಕಿ ಕೊಡಬಾರ್ದು. ಎಷ್ಟಾದ್ರೂ ಆಕಿ ನಿನಗಿಂತ ವಯಸ್ಸಿನಾಗ ಸಣ್ಣಕ್ಕಿ. ಏನು ಅಣ್ಣನ ಹೆಂಡತಿ ಅನ್ನೋ ಕಾರಣಕ್ಕೆ ಅತಿಗೆ ಆಗ್ಬೋದು, ಆದ್ರೆ ವಯಸ್ಸಿನ ಸಣ್ಣಕ್ಕೆ ಯಾವುದಿಲ್ಲ. ಮತ್ತು ನೀನು ಮಾತಾಡೋದು ಮಾತು ಸ್ವಲ್ಪ ಕರೆಕ್ಟಾಗಿ ಮಾತಾಡೋದು ಕಲಿ. ನಾನು ಏನು ಅನ್ಬಾರ್ದಂದೇನವ? ನಿನ್ನೊಂದು ಕತ್ತಿ ಅತ್ತಾಗ ನೀನು ಎಲ್ಲದಕ್ಕೂ ಸುಸಿ ಪರ ವಹಿಸ್ಕೊಂಡು ಬಂದ್ಬಿಡ್ತಿ ಅತ್ತಾಗ. ಹಿಂಗೆ ಮಾಡಿದ್ರಲ್ಲ ಅಂತ ಹೇಳಿದ್ದಷ್ಟೇ. ಏನಾತ? ಸರಿ, ನಂಗೆ ಗೊತ್ತಾತ್, ನಾ ಹೋಗ್ಕನಿ. ಅಲ್ವಾ? ಮತ್ತೆ ನೀನು ನೇರವಾಗಿ ನೀನ ತಗೊಂಡಿ ನೀನ ಮಾಡಿ ನೀ ಹೇಳಿ ತಗೋ ಅಂತಂದ್ರೆ ಸಿಟ್ಟು ಬರಂಗಿಲ್ಲನ? ಏನ್ ಬಿಡವ, ನೀನು ಮಾತಾಡೋದು ಫಸ್ಟು ಸರಿಯಾಗಿ ಮಾತಾಡೋದು ಕಲಿ. ಅಪ್ಪ ನೀನು ಹಂಗ ಅಂತೀಯಲ್ಲಪ್ಪ. ನಾ ಏನು ಮಾಡ್ಬಾರ್ದು ಮಾಡೀನಿ, ಅನ್ಬಾರ್ದಂದೇನಿ ಅಂತ ಅಷ್ಟು ಸಿಟ್ಟಾದ್ರಿ ಆಗ್ಲಿ ಬಿಡಪ್ಪ. ಹೋಲತ್ತ ಸುಮ್ಮನೆ ನಮ್ದ ತಪ್ಪಾತ. ಅಪ್ಪ ಒಂಚೂರು ಬಾ, ಇದು ಏನದ ಯಾರಿಗಾರ ಹೇಳು ಒಂಚೂರು ನನ್ನ ಮನೆ ಮಠ ಬಿಡಾಕ. ನಾನು ಸೀದಾ ಇತ್ತಾಗ ಬಂದ್ಬಿಟ್ಟೆ. ನಾನು ಸೀದಾ ಇಲ್ಲಿಗೆ ಬಂದೆ. ನಿಮಗೆ ಸೀರೆ ತೋರಿಸ್ದಂಗಕತ್ತಿ ಆತು ಬಿಡು, ಮತ್ತೇನು ಊರಿಗೆ ಹೋಗೋದು ಅಂತೇಳಿ. ಏನು ಬಾ, ಬಿಟ್ಟು ಬಾರಕ್ಕೆ ಹೇಳಪ್ಪ ಒಟ್ಟು. ತಡಿ ಹೇಳ್ತೇನೆ. ರತ್ನಿ, ರತ್ನಿ. ಯಾರು ನೀವು? ನಾನು ರತ್ನಿಯರ್ ಮಾವ. ಕರೀರಿ ಊಟಕ್ಕಿನ್ನ. ಓ ಹೌದಾ, ಕರಿತೇನೆ ತಡ್ರಿ. ರತ್ನ, ರತ್ನ. ಯಾರು? ಓ ಮಾವ, ಏನು ನೀವಿಲ್ಲಿ? ಏನಾದ್ರು ಕ್ಯಾಮಿತ್ತ ಮಾಡೋದು? ಹೇಳಿ. ಏನು ಅಕ್ಕಿ ಹೇಳ್ಕೊಳ್ಸೋಳ? ನಿಮ್ಮ ಅಕ್ಕನೇ ಹೇಳ್ ಕಳ್ಸಿರೋದು. ನಿಮ್ಮ ಅಕ್ಕಗೆ ಭಾಳ ಹುಷಾರಿಲ್ಲ. ಏನು ಬಾ ಮನೆಗೆ ಹೋಗೋಣ. ಯಾಕೆ ಮಾವ? ನನಗೆ ಅಕ್ಕ ಏನು ಫೋನ್ ಹಚ್ಚಿ ಹೇಳೇ ಇಲ್ಲ ಮತ್ತೆ. ಅಲ್ಲ ಮಾವ, ಅದು
ತಡ್ರಿ ಒಂದು ಫೋನ್ ಹಚ್ಚಿ ಕೇಳ್ತೀವಿ. ಯಾಕಂದ್ರೆ ಈಗ ನಾ ಬರ್ಬೇಕು ಬೇಡ ಅಂತ ಅಕ್ಕ ಹೇಳ್ತಾವಳೆ. ಯಾಕೆ ರತ್ನ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿನಗೆ? ಹಂಗಲ್ ಮಾವ, ಅದು ಅಕ್ಕ ಏನು ಹೇಳ್ತಾವಳೆ ಒಂದು ಸ್ವಲ್ಪ ಕೇಳೋಣ ಅಂತ ಅಷ್ಟೇ. ಅದೇ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿನಗೆ? ನಾನೇ ಹೇಳಕತ್ತೇನಲ್ಲ, ನಿಮ್ಮ ಅಕ್ಕಗೆ ಆರಾಮಿಲ್ಲ, ನಡಿ ಊರಿಗೆ ಹೋಗೋಣ. ಅಲ್ ಮಾವ, ಈಗ ನೀ ಬಾ ಅಂತಿ, ಅಕ್ಕ ನೋಡಿದ್ರೆ ಅಲ್ಲೇ ಕೆಲಸ ಮಾಡ್ಕೊಂಡು ಆರಾಮಾಗಿರು ಅಂತ ಹೇಳೋಳೆ, ನೀವು ನೋಡಿದ್ರೆ ಬಾ ಅಂತೀರಿ. ಹೆಂಗೆ ಮಾಡೋದೀಗ? ಅಕ್ಕೇನು ಹೇಳಿಲ್ಲಲ್ಲ ನನ್ನ ಹತ್ರ. ಒಂದು ಫೋನ್ ಮಾಡ್ತೀನಿ ತಡ್ರಿ, ಒಂದು ಫೋನ್ ಮಾಡಿಬಿಟ್ಟು ಕೇಳ್ತೀನಿ. ಕೇಳ್ಬಿಡ್ದ ಅಕ್ಕ ಹೇಳ್ತಾರಲ್ಲ. ಕೆಲಸ ಐತಿ ಮಾವ, ಎಲ್ಲ ಬಿಟ್ಟು ಬರೋದು ಹೆಂಗೆ ಮತ್ತೆ? ಸಂಜೆಗೆ ಬಂದ್ರೆ ನಡೀತದ? ನೋಡವ, ಸಂಜೆಗೆ ಬಂದ್ರೆ ನಡೀತೈತೆ, ಮುಂಜಾನೆ ಬಂದ್ರೆ ನಡೀತೈತೆ ಅಂತೇಳಿ ಅದೆಲ್ಲ ಹೇಳ್ಬೇಡ ನೀನು. ಬಂದ್ಬಿಡು ಸುಮ್ಮನೆ. ಯಾಕೆ ಇದು ಮಾಡ್ತಿ? ಯಾಕ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿಂಗೆ? ತಡ್ರಿ ಒಂದು ಫೋನ್ ಹಚ್ಚಲಿ, ಏನನ್ನೋದು ಗೊತ್ತಾಕೈತಲ್ಲ. ಸುಮ್ಮನೆ ಬಿಟ್ಕೊಟ್ಟು ಓಡೋಗೋ ಬದ್ಲಿ ಫೋನ್ ಹಚ್ಚಿದಾಗ ಬಾ ಅಂದರೆ ಹೋಗ್ಲಿ, ಇಲ್ಲ ಅಂದ್ರೆ ಬೇಡ. ಓ ಆಗ್ಲೇ ಇಲ್ಲಿ ಬಂದೇನಪ್ಪ ರಾಮಪ್ಪ ನೀನು? ಓ ಯಶೋದಮ್ಮ, ಅದು ಅದು ಹಂಗಲ್ಲ. ಈಗಲೇ ಹೇಳಿದ್ದು ಕರ್ಕೊಂಡು ಬಾ ಅಂತಂದೇಳಿ, ಅದಕ್ಕೆ ನಾ ಬಂದೆ ಕರ್ಕೊಂಡು ಹೋಗೋಣ ಅಂತ. ರಾಮಪ್ಪ, ನಂಗೆಲ್ಲ ಹೇಳಾಳ ನಿನ್ನ ಹೆಂಡ್ತಿ. ಏನು ನೀನು ಆಕಿಗೆ ಹೇಳಾರ್ದೆ ಇಲ್ಲಿ ಬಂದಿದ್ದ ವಿಚಾರನೂ ನಂಗೆ ಗೊತ್ತೈತಿ. ಕೆಂಪಿ ಯಾಕೆ ಬರಬೇಕು, ಬರೋದಿಲ್ಲ, ಆಕಿನ ನಾವು ಕಳಿಸ್ಕೊಡಲ್ಲ. ಏನು ನೀ ಆಕಿನ ಕರ್ಯಾಕೆ ಹೋಗ್ಬೇಡ. ಓ ಎಲ್ಲ ಹೇಳೇ ಬಿಟ್ಲಾ ಮನ್ಯಾಳ ಮುಂಡೆ? ಆಗ್ಲೇ ನಿಮ್ಮ ಹತ್ರ ಹೇಳೇ ಬಿಟ್ಟಾಳ. ಅವಳನ್ನ ಮಾತ್ರ ಸುಮ್ಮನೆ ಬಿಡೋದೇ ಇಲ್ಲ. ನೋಡ್ತಾ ಇರ್ಬೇಕಾದ್ರೆ ನಾನು ಏನು ಅಲ್ಲ, ನಾನು ಏನೋ ಒಂದು ಅನ್ಕೊಂಡೀನಿ, ಅದನ್ನ ಆಗಕ್ಕೆ ಬಿಡೋದೇ ಇಲ್ಲ ಕಾಂತತಕ್ಕಿ ನನಗೆ ಅಲ್ಲ. ಈಗ ಗೊತ್ತಾತಲ್ಲ ನಿಮ್ಗೆ ವಿಚಾರ. ಕಳಿಸ್ರಕ್ಕಿ ನನ್ನ ಜೊತೆಗೆ. ಯಶೋದಕ್ಕ ಏನು ಮಾತಾಡ್ತಾವ್ರೆ? ನಂಗೆ ಏನೂ ತಿಳಿತಿಲ್ಲಲ್ಲ. ಅಲ್ಲ ಅಕ್ಕಿ ಏನು ಹೇಳವಳೆ, ಇವ್ರು ಯಾಕೆ ಹಿಂಗೆ ಮಾತಾಡ್ತಾವ್ರೆ? ಯಶೋದಕ್ಕ ನಂಗೆ ಯಾಕೋ ದಿಗ್ಲಾಯ್ತಾ ಇದೆ. ಏನಂತ ಹೇಳಿ ಮತ್ತೆ. ಏನು ಅಕ್ಕ ಮಾವ ಜಗಳ ಮಾಡ್ಕೊಂಡವ್ರ? ಏನಿಲ್ಲ, ನಿನ್ನ ಅಕ್ಕನ ಗಂಡ ನಿನ್ನ ಮದುವೆ ಮಾಡ್ಕೋಬೇಕಂತೆ. ಅನ್ನ? ಅಯ್ಯೋ ಶಿವನೇ, ಇದೇನಪ್ಪ? ಅಲ್ಲ ಮಾವ, ನನ್ನ ಮದುವೆ ಮಾಡ್ಕೊಳಕ್ಕೆ ನಿಮ್ಗೆ ಏನಾಗೈತಿ? ಅಲ್ಲ ಅಕ್ಕ ನೋಡಿದ್ರೆ ರಾಣಿ ಹಂಗವಳೆ, ನೀವು ಹೋಗಿ ನನ್ನ ಮದುವೆ ಮಾಡ್ಕೊತೀನಿ ಅಂತೀರಲ್ಲ, ಇದಕ್ಕೆ ಏನು ಹೇಳೋದು? ಅಲ್ಲ ನನ್ನ ಮದುವೆ ಮಾಡ್ಕೊಳ್ಳೋಂಥದ್ದು ಗತಿ ನಿಮ್ಗೆ ಏನು ಬಂದದೆ? ಮಕ್ಕಳು ಮರಿ ಏನಂತಿ ಅಂತ ಅಷ್ಟು ಸಂದಾಗದಿರಿ, ನಾನು ಮದುವೆ ಮಾಡ್ಕೊತೀನಿ ಅಂತೀರಲ್ಲ ಮಾವ. ನಂಗೆ ಇಷ್ಟ ಇಲ್ಲ. ನಮ್ಮ ಅಕ್ಕನ ಜೀವನಕ್ಕೆ ನಾನೇ ಮುಳ್ಳಗನ, ನಾನು ಮಾತ್ರ ಮಾಡ್ಕೊಳ್ಳೋದಿಲ್ಲ. ನೋಡ, ಹೆಂಗಿದ್ರು ಇವೆಲ್ಲ ನಮ್ಮ ಮನೆ ಮಾತುಕತೆ ಆಕತಿ. ಇಲ್ಲಿ ಬೇಡ, ಬಾ ನಾವು ನಮ್ಮ ಊರಿಗೆ ಹೋಗೋಣ, ಅಲ್ಲಿ ಮಾತಾಡೋಣ ಬಾ. ನಾ ಬರಕಿಲ್ಲ ಬಾವ, ನಾ ಎದಕ್ಕೆ ಬರ್ಬೇಕು? ಅಯ್ಯ ಶಿವನೇ, ಅಕ್ಕ ಮಾತ್ರ ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ನಂಗೆ ಗೊತ್ತೈತಿ, ಅಕ್ಕಂಗೇನ ಬೇಸರ ಮಾಡಿ ಅವಳು ಕೂಟ ಜಗಳ ಮಾಡ್ಕೊಂಡು ಇಲ್ಲಿ ನಾನು ಕರ್ಕೊಂಡು ಹೋಗಕ್ಕೆ ಬಂದಿದೀಯಾ? ನಾ ಬರಕಿಲ್ಲ ಮಾವ. ಹಂಗಿದ್ರೆ ಅಕ್ಕ ನಂಗೆ ಫೋನ್ ಮಾಡಿರೋಳು, ನೀ ಇಲ್ಲಿಗೆ ಬಂದಿದ್ದ ವಿಷಯನೇ ಅಕ್ಕಗೆ ಗೊತ್ತಿಲ್ಲ. ಅಯ್ಯೋ ಅಲ್ಲಿ ಮನ್ಯಾಗ ಅಪ್ಪ ಇವಂಗ ಹಿಂಗೆ ಮಾಡಬೇಡ ಅಂತ ಬುದ್ಧಿ ಹೇಳಕ್ಕಂತೇಳಿ ಅಲ್ಲಿ ನೋಡ್ತಾ ಇದಾರ. ಇವ ಜಗಳ ಮಾಡಿ ಇಲ್ಲಿ ಬಂದಾನ ಕರ್ಕೊಂಡು ಹೋಗಕ್ಕಂತೇಳಿ. ಅಲ್ಮವ, ಅಕ್ಕ ಮಕ್ಕಳು ಇವೆಲ್ಲ ಇರೋವಾಗ ನನ್ನ ಮದುವೆ ಮಾಡ್ಕೊಳ್ಳೋ ಚಟ ಯಾಕೆ ನಿಂಗೆ? ಯಾಕಂದ್ರೆ ಗಂಡು ಕೂಸ್ಬೇಕಂತೆ. ನಿಮ್ಮ ಅಕ್ಕಗೆ ಆಗಿರೋವೆಲ್ಲ ಹೆಣ್ಣಲ್ಲ, ಗಂಡು ಆಗಲ್ಲಂತಕ್ಕಿಗೆ. ಅದಕ್ಕೆ ಹೆಣ್ಣಾಗೈತಿ, ಅದಕ್ಕೆ ನಿನ್ನ ಮದುವೆ ಮಾಡ್ಕೊಂಡ್ರೆ ಗಂಡು ಆಕತಿ ಅಂತ ಯಾರೋ ಹೇಳ್ಬಿಟ್ಟಾರಂತೆ. ಯಾರೋ ಅನ್ನಕ್ಕೇನ ನಿಮ್ಮ ಅಕ್ಕನ ಅತ್ತಿ ಇವ್ರವ ಹೇಳ್ಬಿಟ್ಟಾರಂತ. ಅದಕ್ಕೆ ನಿನ್ನ ಮದುವೆ ಮಾಡ್ಕೊಂಡು ಒಂದು ಗಂಡು ಕೂಸಿನ ಹುಟ್ಟಿಸ್ಬಿಡ್ಬೇಕು ಅಂತ ತೀರ್ಮಾನ. ಏ ಬಾ ಮನಿಗೋನ್ ಬಾ. ಬರ್ಲಿಲ್ಲ ನಿಮ್ಮ ಅಕ್ಕನ್ ಮತ್ತೆ ಒಡ್ದೇ ಸಾಯಿಸ್ಬಿಡ್ತೀನಿ. ಮಕ್ಳೇನಕ್ಕವ ನಂಗೆ ಗೊತ್ತಿಲ್ಲ. ಮತ್ತೆ ಈಗ ಹೇಳಕತ್ತೀನಿ ನಾನು ಏನ. ಆಮೇಲೆ ನೋಡು, ಇಡೀ ನಾವು ಆಮೇಲೆ ಸುಮ್ಮನೆ ಇದು ಮಾಡ್ಕೊಬೇಡ. ಹೆಂಗಿದ್ರು ನಿಂಗೂ ಗಂಡಿಲ್ಲ, ನಾನು ಮದುವೆ ಮಾಡ್ಕೋ, ಚೆನ್ನಾಗಿ ನೋಡ್ಕೊಂತೀನಿ ನಿನ್ನ ನಿಮ್ಮ ಅಕ್ಕನ ಇಬ್ರು. ಯಪ್ಪ ತಂದೆ, ಆಗಲಿಂದ ನೋಡ್ತಾ ಇದೀನಿ, ಏನು ಭಾಳ ಕೊಡ್ತೀನಿ ಬಾ ನಿನಗ ಅಂತ ಕರಿತಾ ಇದೀಯಲ್ಲ. ಆಕೆ ಏನಾರ ಕೇಳಿದ್ಲ ನಿಮ್ಮನ್ನ? ಭಾಳ ಕೊಡು ಮಾವ, ನನಗೆ ಮಾವ ಬೇಕು ನನಗೆ ಅಂತ ಏನಾರ ಅಂದಿದ್ಲ? ಅಲ್ಲ, ಒಂದು ಹೆಣ್ಣಿಗೆ ಇಷ್ಟ ಇಲ್ಲ ಅಂತಂದ್ರು ಈ ನಮ್ಮನ್ನ ಇದು ಮಾಡ್ತಾ ಇದೀಯಲ್ಲ ನೀನು. ತಡಿ, ಅವು ಏನು ಮಕ್ಕಳು ಹೆಣ್ಮಕ್ಳು ಹುಟ್ಟಾವಂತೇಳಿ ಬಿಟ್ಟು ಈ ಗಂಡು ಮಗು ಹುಡ್ತತಿ ಅಂತೇಳಿ ಈಕಿನ ಮದುವೆ ಮಾಡ್ಕೊಳಕ್ಕೆ ರೆಡಿಯಾಗಿ, ಈಕಿಗೂ ಗಂಡು ಹುಟ್ಲಿಲ್ಲ ಎಣ್ಣೆ ಹುಟ್ಟಿದ್ವು ಅಂದ್ರೆ ಇನ್ನೊಬ್ಬಕಿನ್ ಮಾಡ್ಕೊಂತೀಯ? ಎಷ್ಟರ ಅಡುವ ಆಸ್ತಿ ಇದ್ದೈತಿ ನಿನ್ನ ಮಕ್ಕಳು ಸಾಕಾಕ, ಹೆಣ್ಮಕ್ಳು ಸಾಕಾಕ? ಏನು ಯಾವ ದೇಶದಾಗದೇನಂತ ತಿಳ್ಕೊಂಬಿಟ್ಟಿ? ಅಯ್ಯೋ ದೇವ್ರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಈಗ ಯಾರು ಹೇಳೋರು ಕೇಳೋರು ಇಲ್ಲಂತ ಮಾಡಿ ರತ್ನಿಗೆ? ನಾ ಅದೇನಿಲ್ಲೇ ಏನ ಪೊಲೀಸ್ ಕಂಪ್ಲೇಂಟ್ ಕೊಟ್ನಿ ಅಣ್ಣಾರ ಇಲ್ಲೋಡಪ್ಪ ನೀನು. ಆಮೇಲೆ ಹೇಳಕ್ಕೆ ಹೆಸರಿಲ್ದಂಗೆ ಹೋಗಿ ಬಡಿಗಿನ ತುರುಕ್ತಾರ. ಮತ್ತೆ ಏನಂತ ತಿಳ್ಕೊಂಬಿಟ್ಟಿ ನೀನು? ಸುಮ್ಮನೆ ಇರ್ತಾರಂತೇಳಿ ಅದು ನಮ್ಮನಿಗೆ ಬಂದು ನಮ್ಮ ಮನೆ ಆಗಿದ್ದಕ್ಕಿನ್ನ ಬಾ ನಿನ್ನ ಇಲ್ಲ ನಿಮ್ಮ ಹೆಂಡತಿ ಮಕ್ಕಳು ಹೊಡ್ಕೊಳ್ತಾನೆ ನಾ ಲೆಕ್ಕಕ್ಕೆ ಹೇಳಕತ್ತೇನ? ಮುಟ್ಟಂಗಾರ ನೋಡೋಣ, ಇವತ್ತ ಕೊಡ್ತೇವೆ ಕಂಪ್ಲೇಂಟ್. ಏ ನೋಡ್ವಾ, ಇದು ನಮ್ಮ ಮನೆಗೆ ಸಂಬಂಧಪಟ್ಟಿದ್ದ. ನೀ ಯಾಕೆ ಇದ್ರಾಗ ಇದು ಮಾಡಕತ್ತಿ? ಆಕಿ ನಿನ್ನ ಮನ್ಯಾಗ ಇದ್ದಿದ್ರೆ ಅಲ್ಲಿ ನೀ ಮಾತಾಡ್ಕೊಂಡಿದ್ರೆ ನಾವ್ಯಾಕೆ ಕೇಳಕ್ ಬರ್ತಿದ್ವಿ? ನನ್ನ ಮನೆ ನಿಂತ ಮಾತಾಡಕತ್ತಿ. ನಾವು ಕೇಳೋರೆ, ಈಗ ನಾವು ಹೇಳೋರೆ. ಇದ್ರ ಧೈರ್ಯದ ಮ್ಯಾಗ ಬಂದಿ ಇಲ್ಲಿ ನೀನು. ಕಳ್ಸಂಗಿಲ್ಲ ನಾವು ಆಕಿನ್ನ, ಬರಲ್ಲಕ್ಕಿ. ಏನು
ಅಲ್ಲ ಹೆಣ್ಣು ಹುಟ್ಟೈತಿ ಅಂತೇಳಿ ಬಿಟ್ಕೊಟ್ಟು ಟಿಕಿನ್ ಮಾಡ್ಕೊಳಕತ್ತಿ ಈಕಿಗೆ ಗಂಡು ಹೆಣ್ಣು ಹುಡ್ತು ಅಂತೇಳಿ ಇನ್ನೂ ಬೇಕಿನ್ ಮಾಡ್ಕೊಳ್ಳೋದು. ಅಲ್ಲ ತಡಿ, ನಿನ್ನ ಯೋಗದಾಗ ನಿನಗೆ ಗಂಡು ಮಕ್ಳದ್ದು ಸಂತಾನನೇ ಇಲ್ಲ ಅಂದರೆ ಏಸ್ ಮಂದಿ ಮಾಡ್ಕೊಂಡ್ರು ಅಷ್ಟೇ. ತಡಿ ನಾ ಕೇಳ್ತೀನಿ, ಹೆಣ್ಣು ಹುಟ್ಟಿದ್ರೇನು ಗಂಡು ಹುಟ್ಟಿದ್ರೇನು ಮಕ್ಕಳು ಮಕ್ಕಳೇ ಏನು? ಅಲ್ಲ ನಿಮ್ಮಂಥವ್ರು ಇರೋದಕ್ಕೆ ಮತ್ತೆ ಹೆಣ್ಣು ಸಂತಾನನೇ ಈ ನಮ್ನಿ ನಶಿಸಿ ಹೋಗ್ತಾ ಇರೋದು ಏನು? ಆಗ್ತಾ ಇರೋದು ಹೆಣ್ಣು ಹುಟ್ಟತ್ಲೆ ಈ ನಮ್ನಿ ಮಾಡ್ಕೊಂಡ್ಬಿಟ್ರೆ ಮುಗಿದು ಓದ್ಕತಿ. ಇದು ನಮ್ಗೆ ಜೋಯಿಸ್ರು ಹೇಳ್ಯಾರ, ಈ ಮದ್ವಿ ಮಾಡ್ಕೊಂಡ್ರೆ ಇನ್ನೊಂದು ಮದ್ವಿ ಮಾಡ್ಕೊಂಡ್ರೆ ನನಗೆ ಗಂಡ ಹಾಕತ್ತಂತೆ. ಅದಕ್ಕೆ ಮತ್ತೆ ಇನ್ನೊಂದು ಮಾಡ್ಕೊಳ್ಳೋ ಬದ್ಲು ಈಗಿನ್ನ ಮಾಡ್ಕೊಂಡ್ಬಿಡ್ತೀನಿ. ದಿನಕ್ಕೆ ಎಷ್ಟು ದುಡಿತಿ? ಎಷ್ಟು ದುಡಿತಿ ಅಂದ್ರೆ ದುಡಿತೀನಿ. ಗೊತ್ತಾಯ್ತು, ಎರಡು ದುಡಿದ್ ಬಕ್ ಬರ್ಲಿ ಬೀಳ್ತಿ ಅಂತೇಳಿ. ಅಲ್ಲ ನಿನ್ನ ಹೆಂಡತಿನ ಯಶೋದಕ್ಕರ್ ಮನಿ ಬಾಂಡೆ ತಿಕ್ಕಕ್ಕ ಕಸ ಹೊಡ್ಯಾಕ ಕಲ್ ಒರ್ಸಾಕ ಹೊಕ್ಕಾಳ. ನೀ ನೆಟ್ಟಗೆ ದುಡಿದು ಅವ್ರನ್ನ ನೋಡ್ಕೊಂಡಿದ್ರ ಪಾಪ ಹೆಣ್ಮಗಳಾಕ ಅವ್ರ ಮನಿ ಬಾಂಡೆ ತಿಕ್ಕಾಕ ಕಸ ಮುಸ್ರಿ ಮಾಡಕ್ ಹೋಗಿದ್ಲು. ಮೊದಲು ಇರೋ ಒಬ್ಬಾಕಿಗೆ ನೆಟ್ಟಗೆ ಅನ್ನ ಕೂಳು ಹಾಕಿ ಮಕ್ಕಳನ್ನ ಒಂದು ದಾರಿ ಮುಟ್ಸೋದು ನೋಡ್ಕೊ. ಇನ್ನೊಂದು ಮದುವೆ ಮಾಡ್ಕೊಳಕ್ ಓಡಾಡಕತ್ತೀಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕ? ನಿಮ್ಮವ್ವ ಕಿರಾತಕಿ, ಆಕಿನೂ ನೋಡ್ಕೊ ಹೆಂಗದಾಳ. ಸಾಕ್ ಸುಮ್ನಿರ್ರಿ. ನಿಮ್ ಮನ್ಯಾಗ ಏನ್ 2 ಲಗ್ನ ಆಗಿಲ್ಲ ಅಂತ ನನಗ್ ಗೊತ್ತಿಲ್ಲ ಅಂತ ಮಾಡಿರ? ಯಶೋದಮ್ಮನ್ ಕೊಟ್ಟಿದ್ದು ಯಾರ ಮನಿ? ಯಾರಿಗೆ? 2ನೇ ಸಂಬಂಧಕ್ಕೆ ಅಲ್ಲ. ನಿಮ್ ಮನ್ಯಾಗ ದೊಡ್ಡವ್ರ ಮನ್ಯಾಗೆಲ್ಲ 2 ಲಗ್ನ ಆದ್ರೂ ನಡಿತೈತಿ. ನಾವ್ ಬಡವ್ರಲ್ಲ, ನಾವ್ 2 ಲಗ್ನ ಆಗ್ಬಾರ್ದಲ್ಲ? ಯಾರ್ ನೀನು ನಮ್ಮ ಮನಿ ಒಳಗ್ ಬಂದ್ ನಿಂತಿ? ಏನಿದೆ? ನನ್ನ ಮಕ್ಕಳಿಗೆ ನಾ 1 ಲಗ್ನ ಮಾಡ್ತೀನಿ, 10 ಲಗ್ನ ಮಾಡ್ತೀನಿ. ನೀ ಯಾವನ ಕೇಳಾಕ? ಯಾರ್ ನೀನು? ಇಲ್ಲದಕ್ಕೆ ಬಂದ್ ನಿಂತ್ ಮಾತಾಡಕತ್ತಿ? ಏರತ್ತಿ ಮಾಡ ಕೆಲಸ ಬಿಟ್ಟು ಇಲ್ಲಕ್ ನಿಂತಿ? ನೋಡಮ್ಮ, ನಾನು ಈಕಿ ಅಕ್ಕಿನ ಗಂಡ. ನಂಗೆ 2ನೇ ಮದ್ವಿ ಮಾಡ್ಕೊಳ್ಳೋದೈತಿ. ಅದಕ್ಕೆ ಈಕಿಗೆ ಹೆಂಗಿದ್ರು ಗಂಡ ಸತಾನಲ್ಲ, ಈಕಿನ ಮದ್ವಿ ಮಾಡ್ಕೊಳ್ಳೋಣ ಅಂತ ಅದೀನಿ. ಬಾ ಅಂತ ಕರಿತಾ ಅದೀನಿ. ಆಕಿ ಬರ್ತಾಳ ಬಿಡ್ತಾಳ ನಿಮ್ಮ ಮನೆಯವ್ರೇ ಬಾಯ್ ಮಾಡಕತ್ತಾರ. ಆಕಿ ಬರಲ್ಲ ಅಂತ ಹೇಳಿಲ್ಲ, ನಮ್ಮ ಅಕ್ಕನ ಜೀವನಕ್ಕೆ ನಾ ಮುಳ್ಳಾಗಲ್ಲ ಅಂತೇಳಿ. ಹೋಗಪ್ಪ, ಬರೋದಲ್ಲ ಹೋಗಕ್ಕಿ. ಓ ಆಯ್ತಂಗಾರೆ ಬರ್ಬೇಡ, ಬೇರೆ ಮದ್ವಿ ಮಾಡ್ಕೊಂತೀನಿ. ನೀನಿಲ್ಲ ಅಂದ್ರೆ ಇನ್ನ ಬೇಕಿ. ನೀನಾದ್ರೆ ನಿಮ್ಮ ಅಕ್ಕನ ಜೊತೆ ಹೊಂದ್ಕೊಂಡು ಹೋಕ್ಕಿಯಾ ಅಂತ ನಾನು ಅಂದ್ಕೊಂಡಿದ್ದೆ. ಬೇಡ, ಬೇರೆದಕ್ಕಿನ್ ಮಾಡ್ಕೊಂತೀನಿ. ಆಕಿಗೆ ಏನಾರು ಗಂಡು ಹುಡ್ತು ಅನ್ಕೋ, ಆಕಿನೇ ಹೆಚ್ಚು ನನಗೆ. ಆಮೇಲೆ ನಿಮ್ಮ ಅಕ್ಕನ ಮಕ್ಕಳು ನೋಡು. ಹಂಗೇನಾರ ಮಾಡ. ಏನ ಯಾರನ್ನ ಎದುರ್ಸಕತ್ತಿ ಇಲ್ಲಿ? ಆಕಿಗೇನು ತಿಳಿಯಲ್ಲ ಅಂತ ಎದುರಿಸ್ಬೋದು, ನಮ್ಗೇನು ಆಟ ಗೊತ್ತಾಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ. ಹಂಗೆ ಮಾಡ್ಕೊಳಂಗಿಲ್ಲಂತೆ. ನಾವು ನಮ್ಮ ಮಾವಂದು ನೋಡಿ ಎಲ್ಲ ಗೊತ್ತಾಗ್ಬಿಟ್ಟತ್ ನಮಗೆ. ಡೈವರ್ಸ್ ಕೊಡೋ ಮಟನು 2ನೇ ಲಗ್ನ ಮಾಡ್ಕೊಳಕ್ ಬರೋದಿಲ್ಲ. 3 ಹುಟ್ಟಿಸ್ಬಿಟ್ಟು ನಾಯಿ ಹಡಿತ್ ಬೇಲಿ ಮ್ಯಾಗ ಚಲ್ತ ಅಂತೇಳಿ 3 ಹುಟ್ಟಿಸ್ಬಿಟ್ಟು ನಿನ್ ಪಡಿಗೆ ನೀ 2ನೇ ಲಗ್ನ ಮಾಡ್ಕೊಂಡು ಜುಮ್ ಅಂತಿದ್ರೆ ಬಿಟ್ಬಿಡ್ತಾರಂತ ಮಾಡಿಯ. ಏ ಹುಡ್ಗಿ, ಬಾಳ ಮಾತಾಡಕತ್ತಿ ನೀನು ಬಾಳ ಮಾತಾಡಕತ್ತೀಯಪ್ಪ. ಇರ್ಲಿ ಇರ್ಲಿ, ಅದ್ ಹೆಂಗ್ ಇಲ್ಲಿ ನೆಮ್ಮದಿಯಾಗಿರ್ತಾಳ ನಾನು ನೋಡ್ತೀನಿ. ಏನ್ ಜನನ ಏನಾತಗ ಯಶೋದ, ಇದೆಲ್ಲ ಬೇಕಾ ನಮಗೆ? ಈ ಒಣ ಟೆನ್ಷನ್ ತೆಲಿಗ್ ಬೇಕಾ ನಮಗೆ? ಒಣ ರಾಡಿ ಬೇಕಾ ಇವೆಲ್ಲ? ಅವ್ರ ಮನಿ ಏಕೆ ಕಳ್ಸವ, ಅಲ್ಲೇ ಮದುವೆನಾರ ಮಾಡ್ಕೊಳ್ಳಿ, ಹಂಗನಾರ ಇಟ್ಕೊಳ್ಳಿ. ನಿಂಗೆ ಯಾಕೆ ಬೇಕಾದೆಲ್ಲ? ಈ ತರ ಮನಿ ಬಾಕ್ಲಕ್ ಬಂದು ಜಗಳ ಪಗಳ ಮಾಡೋದೆಲ್ಲ ನನಗೆ ಇಷ್ಟ ಆಗಲ್ಲ ನೋಡು. ಆಜು ಬಾಜು ನೋಡಿದವರೆಲ್ಲ ಏನ್ ಅನ್ಕೋಬೇಕು? ನಮ್ಮ ಮರ್ಯಾದಿ 3 ಕಾಸಿಗೆ ಹರಾಜಕತಿ. ನಿಂಗೆ ಅಷ್ಟು ಗೊತ್ತಾಗದ್ ಬೇಡ ಅತ್ತಿ. ಅವನೇನು ಆ 1 ಆ 2 ಆ 3 ಅಂತೇಳಿ ಏನು ಹರಾಜ್ ಹಾಕಿಲ್ಲ. ನೀ ಹಂಗೆ ಯಾಕೆ ವಿಚಾರ ಮಾಡ್ತೈತಿ? ಬರೇ ಈಟಿದ್ದಿದ್ದು ಕಡ್ಡಿ ಹೋಯ್ತು ಗುಡ್ಡ ಮಾಡೋದು, ಈಟಿದ್ದಿದ್ದು ಇಷ್ಟು ಮಾಡೋದು. ಕರಿಯಕ್ ಬಂದ, ಕಳಿಸ್ಲಿಲ್ಲ, ಹೋದ. ಅಲ್ಲ ನಿಮ್ಗೆ ಏನು ತ್ರಾಸ ಆತತಿ? ಹೌದಿಲ್ಲ? ಈರೇ ಊರ್ ಮಂದಿ ನೋಡಿದ್ರೆ ಏನು ಅನ್ಕೊಂತಾರಂತ? ಅಯ್ಯೋ ಕತಿಯೇ, ನಮ್ಮ ಮನೆ ದಾಸ್ ತೂತಾದ್ರೆ ಅವ್ರ ಮನೆ ಅಂಚ ತೂತಿರ್ತಾವ. ಊರನ್ ಮಂದಿಗೆ ಏನು ಮಾಡಕ್ಕೆ ಕೆಲ್ಸಿಲ್ಲನ? ಅವ್ರ ಮನ್ಯಾಗ ಆ ಸ್ವಚ್ಛಗಳಷ್ಟು ಇರ್ತಾವ. ನೀ ಏನು ನೋಡಕ್ ಹೋಗಾರ? ಮಾತಾಡೋರು ಮಾತಾಡ್ಕೊಲ್ ಬಿಡಜ್ಜಿ. ಅತ್ತಿ ಯಾರ ಏನೋ ಮಾತಾಡ್ತಾರಂತೆ ಪಾಪ, ಕಂಡು ಹೋಗಿ ನೀ ಮನಿ ಬಿಟ್ಟು ಅಂತ ಕಳ್ಸಕತ್ತೆ. ಆ ಬಾಡೆ ಮಾತಾಡೋದರ ಮಾತು ಅವೆಲ್ಲರ ಅಲ್ಲ. ಒಬ್ಬಾಕಿಗೆ ಲಗ್ನ ಆಗಿ ಹೆಣ್ಣು ಹುಟ್ಟಾವ ಅಂತೇಳಿ ಎಲ್ಲ ಮಕ್ಕಳೇ ಆಗ್ತಾ ಇಲ್ಲಲ್ಲಪ್ಪ ಅಂತೇಳಿ ಒದ್ದಾಡ್ತಾರ ಎಷ್ಟೋ ಜನ. ಮಕ್ಕಳಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಎಂತಿ ಜೊತೆ ಚಂದಾಗಿರ್ಬೇಕು ಅಂತ ಬಾಳೆ ಮಾಡ್ಕೊಂಡು ಹೋಗಾರ. ಇದು ನೋಡಿದ್ರೆ ಇದು ಹೆಣ್ಣು ಹುಟ್ಟಾವ ಅಂತ ಗಂಡು ಬೇಕಂತ. ಮುಕ್ಕಳೆ ಅವ್ರ ಮುಕ್ಕಳೆ ಅವ್ನು ಕುಟ್ಟೇನು ಮೊದ್ಲು ಹುಟ್ಟಿದ ಮಕ್ಕಳಿಗೆ ಚಂದಾಗಿ ಅಂಗಿ ಬಟ್ಟಿ ತಂದು ಹಾಕ್ಲಿ. ಯಶೋದಕ್ಕ ಪಾಪ ಎದ್ಕೊಂಡಾಳ ಏನ? ಹೋಗಕ್ಕ ಒಂಚೂರು ಹೇಳು. ಅಯ್ಯೋ ಮನ್ಯಾಗೆಲ್ಲ ಅಪ್ಪ ಅವ್ವ ಜಗ್ಗ ಬೈದಾರ. ಏನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾನೆ. ಲೇ ಡಿಂಗ್ರಿ ಬಿಲ್ಲಿ, ಅದು ಬಿಡು ಹೋಲಿ. ನಾವು ಸೀರೆ ತರಕ್ಕೆ ಹೋಕ್ಕೇವಿ ಅಂತ ಹೇಳಿದ್ನಲ್ಲ, ಅದನ್ನೇನಾರ ನೀನು ಚಂದ್ರ ಒಂದು ಸೊಸಿ ಮುಂದೆ ಹೇಳಿಗಿಳಿಯ? ನಾನ ಇಲ್ಲಪ್ಪ, ಇಲ್ಲ ಇಲ್ಲ ನಾನು ಹೇಳಿಲ್ಲ ಬಿಡು. ನಂಗೆ ಯಾಕೆ ಬೇಕತ್ತಿ? ಹೇಳಿರ್ಬೇಕು ಹಡಿಬಿಟ್ಟಿ ನೀನು. ಯಾಕೋ ನಿನ್ನ ಮೇಲೆ ಅನ್ಮಾನ. ಇಲ್ಲಪ್ಪ ಅತ್ತಿ ಹೇಳಿನಿ. ಅಲ್ಲತ್ತಿ ನೀ ಹೇಳೋಬೇಕಿಲ್ಲ ನಂಗೆ. ನಾವು ಕಳುವಲೆ ಹೊಂಟೇವಿ ದವಾಖಾನಿ ಅಂತ ಸುಳ್ಳು ಹೇಳಿ ನೀ ಮಾತ್ರ ಹೇಳಕ್ ಹೋಗ್ಬೇಡ ಅಂತೇಳಿ ನಂಗೆ ಹೇಳ್ಬೇಕು ಬೇಡ ನೀನು. ನಂಗೇನು ಗೊತ್ತು? ಅಯ್ಯ ನಾನು ಹಂಗೆ ಏಕು ಬಾಯಿಲೆ ಇದು ಸೀರೆ ಅಂಗಡಿಗೆ ನೀನು ಹೋಗಿಲ್ಲ ನಕ್ಕ ಅಂತ ಕೇಳಿದೆ.
ಇಲ್ಲ ಅಂದ್ಲು. ಅಯ್ಯ ಮತ್ತು ನಮ್ಮ ಅತ್ತಿಯರು ಹೋಗ್ಯಾರಲ್ಲ ಅಂದೆ. ಅದಕ್ಕೆ ಇಲ್ಲಪ್ಪ ಅವ್ರು ದವಾಖಾನಿಗೆ ಹೋಗ್ಯಾರ ಅಂದ್ಲು. ಅಯ್ಯೋ ನಮ್ಮ ಅತ್ತಿ ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳೋಗಲ್ಲ. ನಮ್ಮ ಅತ್ತಿ ಅಂದರೆ ಸತ್ಯ, ಸತ್ಯ ಅಂದರೆ ನಮ್ಮ ಅತ್ತಿ. ನಮ್ಮ ಅತ್ತಿ ನನ್ನ ಹತ್ರ ಸುಳ್ಳು ಹೇಳೋಕೆ ಸಾಧ್ಯನೇ ಇಲ್ಲ. ಅವ್ರು ಹೋಗಿರೋದು ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಸೀರೆ ತರಕ್ಕೆ ಹೋಗಿರೋದು ಅಂದೆ. ಅವಾಗಂತಾಳ ನಮ್ಮ ಅತ್ತಿ ನನ್ನ ಹತ್ರ ಹಿಂಗೆ ಹೇಳಿದ್ರಲ್ಲ ಅಂತೇಳಿ. ಅದಕ್ಕೆ ನಾನೇನಾರ ಹ್ಞೂ ಅಂದ್ಬಿಟ್ರೆ ನಮ್ಮ ಅತ್ತಿ ಸುಳ್ಳು ಬೀಳಂಗಿಲ್ಲನ, ನೀ ಸುಳ್ಳು ಹೇಳಿ ಅಂತ ಆಗಂಗಿಲ್ಲನತ್ತಿ. ಅದಕ್ಕೆ ನಿಮ್ಮ ಅತ್ತಿ ಸುಳ್ಳು ಹೇಳಾಳ, ನಮ್ಮ ಅತ್ತಿ ಕರೆ ಹೇಳಾಳ. ನಮ್ಮ ಅತ್ತಿ ಸತ್ಯ ಹರಿಶ್ಚಂದ್ರನ ಕೊನೇ ತುಂಡು ವಂಶದ್ದು. ಅವೇ ನಾವೆಲ್ಲ ಒಂಥರ ಅದ್ರೊಳಗಿರೋ ಸಣ್ಣ ಸಣ್ಣ ಧೂಳಿನ ಕಣಗಳು. ನಮ್ಮ ಅತ್ತಿ ನನ್ನ ಹತ್ರ ಸುಳ್ಳು ಹೇಳಿಲ್ಲ, ನಮ್ಮ ಅತ್ತಿ ಹೇಳಿದ್ದೇ ಕರೆ. ನಿಮ್ಮ ಅತ್ತಿ ಹೇಳಿದ ನಿಜಾನ, ನಮ್ಮ ಅತ್ತಿ ಹೇಳಿದ ನಿಜಾನ ಅಂತೇಳಿ ಚಾಲೆಂಜ್ ಮಾಡಿ ಬಂದನಿ. ಅದಕ್ಕೆ ಅತ್ತಿ ನಿನ್ನ ಮರ್ಯಾದೆ ಹೋಗಕ್ಕೆ ನಾ ಬಿಡೋದಿಲ್ಲ. ಏನಾರ ಆಗಲಿ ನಮ್ಮ ಅತ್ತಿದೇ ಕರೆ ಆಗ್ಬೇಕು ನನಗೆ. ನೀ ಕರೆಕ್ಟ್ ಹೇಳಿಯೋದಿಲ್ಲ ತಿ ಸೀರೆ ತರಕ್ಕೆ ಹೋಗ್ಯಾನ ಅಂತೇಳಿ ನಾ ಯಾಕತ್ತಿ ಒಳ್ಳೆ ದವಾಖಾನೆ ಅಂತ ಸುಳ್ಳು ಹೇಳ್ಯಾರ ಅಂದ ತಕ್ಷಣ ಹ್ಞೂ ಅಂದ್ಬಿಡ್ಲಿ. ಅದಕ್ಕೆ ಕರೆಕ್ಟಾಗಿ ತಲೆಯಾಗ ಊಟ ಹೊಡೆದು ಬಂದೇನಿ. ನಾವು ಹೋಗಿರೋದು ಸೀರೆ ಅಂಗಡಿಗೆ ಅಂತೇಳಿ. ಅದಕ್ಕೆ ಬೇಕಾದ್ರೆ ನಿಮ್ಮ ಅತ್ತಿ ಬಂದಿನ ಕೇಳ್ಕೊ ಅಂತ ಹೇಳೇನಿ. ಅಯ್ಯೋ ದೇವ್ರೆ, ಅದು ಏನು ಕರ್ಮ ಮಾಡಿದ್ನಪ್ಪ ನಾನು. ಹಾಳಾದ ತಗ ಹೊಡಿಬಿಟ್ಟು ಯಾಕೆ ಹೇಳಕ್ಕೆ ಹೋದಿಲೇ. ಅಯ್ಯೋ ದೇವ್ರೇ, ನನ್ನ ಕುತ್ತಿಗೆನೇ ಕೊಯ್ತೀಯವ್ವ ನೀನು. ಆ ಚಂದ್ರವು ಮೊದಲೇ ಹೇಳಿದ್ಲ ನಿನ್ನ ಸೊಸಿ ಮುಂದೆ ಹೇಳಿ ಬರಬೇಡ ಅಂತೇಳಿ. ನಾನು ಬಾಯಿ ತಡಿಲಾರ್ದ ನಿನ್ನ ಮುಂದೆ ಹೇಳಿಬಿಟ್ಟೆ. ಈಗೇನಿಲ್ಲ, ನೀ ಹೋಗಿ ಹೇಳಿ ಈಗ ಅಲ್ಲಿ ಜಗಳ ಹತ್ತತಿ. ಆಮೇಲೆ ಆ ಚಂದ್ರವು ಬಂದು ನನ್ನ ಜನ್ಮ ತಿಂತಾಳ. ಅಯ್ಯೋ ನೀನು ಬಾಯಿ ತಣ್ಣಗಿರೋದಿಲ್ಲ ಅನ್ಲೇ ಮಂಗಳೇ. ನೀ ಹೇಳ್ಬೇಕು ಬೇಡ ಅತ್ತಿ.